ಡಿ ಬಾಸ್ ದರ್ಶನ್ ರವರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ಪೊಲೀಸರು ಅವ್ರನ್ನ ಮೇನ್ ಗೇಟ್ವರೆಗೂ ತಂದು ಬಿಡ್ತಾರೆ. ಅದಾದ ನಂತರ ಅವರ ಫ್ಯಾನ್ಸ್ ಅವರಿಗೆ ಭರ್ಜರಿ ಸ್ವಾಗತ ನೀಡಿ ವೆಲ್ಕಮ್ ಮಾಡ್ತಾರೆ. ಜನರ ಈ ಎಲ್ಲ ಪ್ರೀತಿ ನೋಡಿ ಡಿ ಬಾಸ್ ದರ್ಶನ್ ರವರು ಖುಷಿಯಿಂದ ತಮ್ಮ ಲಕ್ಸುರಿ ಕಾರ್ನಲ್ಲಿ ಕುಳಿತು ಮನೆಯತ್ತ ಹೊರಡ್ತಾರೆ. ಇನ್ನು ದರ್ಶನ್ ರವರು ಕಾರಿನಲ್ಲಿ ಹೊರಡ್ತಾ ಇದ್ದರೆ ದಾರಿ ಉದ್ದಕ್ಕೂ ಅವ್ರನ್ನ ನೋಡಿ ಸಂಭ್ರಮಿಸೋಕ್ಕೆ ಫ್ಯಾನ್ಸ್ಗಳು ನಿಂತ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ನೋಡ್ತಾ ಅವ್ರಿಗೆ ವೇವ್ ಮಾಡ್ತಾ ದರ್ಶನ್ ರವರು ಮನೆಯತ್ತ ತೆರಳುತ್ತಾರೆ. ಇದಾದ ಸ್ವಲ್ಪ ದಿನಗಳ ಬಳಿಕ ಜನರ ಮಧ್ಯೆ ಬಂದು ತಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡಲು ಪ್ರಾರಂಭಿಸ್ತಾರೆ. ದರ್ಶನ್ ರವರು ಪ್ರಚಾರ ಮಾಡಿದ ಮೇಲೆ ಜನರು ಸುಮ್ಮನಿರ್ತಾರ, ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಆ್ಯಂಡ್ ಎಲ್ಲ ಜನರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಗೆದ್ದಂಥ ದರ್ಶನ್ ರವರು ತಮ್ಮ ಅಧಿಕಾರವನ್ನು ಎಲ್ಲ ಜನಗಳ ಮಧ್ಯೆ ಸ್ವೀಕರಿಸ್ತಾರೆ. ಹಾಗೆಯೇ ಜನರಿಗೆ ತಾವು ತೋರಿಸಿದ ಎಲ್ಲ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಆಶ್ವಾಸನೆ ನೀಡ್ತಾರೆ. ಚುನಾವಣೆಯಲ್ಲಿ ಗೆದ್ದ ನಂತರ ಕರ್ನಾಟಕದಾದ್ಯಂತ ರೋಡ್ ಶೋ ಮಾಡಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ. ಆ್ಯಂಡ್ ಈ ಎಲ್ಲದರ ಮಧ್ಯೆ ಅವ್ರ ಬಗ್ಗೆ ತುಂಬ ಪ್ರೀತಿ ತೋರಿಸುವಂಥ ಮೀಡಿಯಾ ಚಾನಲ್ಸ್ಗಳು ಅವ್ರ ಇಂಟರ್ವ್ಯೂ ತೆಗೆದುಕೊಳ್ಳೋದು ಬರ್ತಾರೆ. ಏನ್ರಿ ಮೀಡಿಯಾ, ನೀವು ನಾನು ಜೈಲಿನಲ್ಲಿರುವಾಗ ನನ್ನ ಬಗ್ಗೆ ಎಷ್ಟೇ ನೆಗೆಟಿವ್ ತೋರಿಸಿದ್ರು ನನ್ನ ಜನ ನನ್ನ ಕೈ ಬಿಡಲಿಲ್ಲ ಅಂತ ಮೀಡಿಯಾಗಳಿಗೆ ಕ್ಯಾಕರಿಸಿ ಉಗಿದು ಮತ್ತೆ ತಮ್ಮ ಸೆಲೆಬ್ರಿಟಿಗಳತ್ತ ನಗ್ತಾ ವೇವ್ ಮಾಡ್ತಾ ತಮ್ಮ ರೋಡ್ ರ್ಯಾಲಿಯನ್ನು ಮುಂದುವರಿಸ್ತಾರೆ. ಒಟ್ಟಿನಲ್ಲಿ ದರ್ಶನ್ ರವರು CM ಆದರೆ ಯಾವ ರೀತಿ ಇರುತ್ತೆ ಅಂತ ಒಂದು ಸಣ್ಣ AI ವಿಡಿಯೋ ಮೂಲಕ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದರ್ಶನ್ ರವರು ಹೇಳೋ ರೀತಿ ಮಾಡಿ. If you like this video, please subscribe to my YouTube channel.